ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ಮೇಲೆ ನೀವು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ರೆ ಆ ಒಂದು ಸ್ಟೇಟಸ್ಸು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಗೆಯೇ ಫೇಸ್ಬುಕ್ ಸ್ಟೋರಿಯಲ್ಲೂ ಕೂಡ ಅಪ್ಲೋಡನ್ನು ಮಾಡ್ಬೋದು. ಇಲ್ಲಿ ನೀವು ಕೇವಲ ಒಂದು ಸೆಟ್ಟಿಂಗನ್ನು ಆನ್ ಮಾಡಿದ್ರೆ ಸಾಕು, ನೀವು ವಾಟ್ಸಪ್ಪಲ್ಲಿ ಇಡುವಂತಹ ಪ್ರತಿಯೊಂದು ಸ್ಟೇಟಸ್ಸು ಇನ್ಸ್ಟಾ ಹಾಗೆಯೇ ಫೇಸ್ಬುಕ್ ಎರಡೂ ಕಡೆಯೂ ಕೂಡ ಅಪ್ಲೋಡ್ ಆಗುತ್ತೆ, ಆಟೋಮೆಟಿಕ್ ಅಪ್ಲೋಡ್ ಆಗುತ್ತೆ. ಸೊ ಯಾವ ರೀತಿ ಈ ಒಂದು ಫೇಸ್ಬುಕ್ ಸ್ಟೋರಿಯಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿ ಸೆಟ್ಟಿಂಗ್ಸನ್ನು ಆನ್ ಮಾಡೋದಂತ ಈಗ ನಾನು ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ವಾಟ್ಸಪ್ಪನ್ನು ಓಪನ್ ಮಾಡಿ, ಆನಂತರ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟಸ್ ಮೇಲೆ. ಆನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಪ್ರೈವಸಿ ಅಂತ ಇರುತ್ತಲ್ಲ, ಈ ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ಶೇರ್ ಅಕ್ರಾಸ್ ಆ್ಯಪ್ಸ್ ಅಂತ. ಇಲ್ಲಿ ಫೇಸ್ಬುಕ್ ಸ್ಟೋರಿ ಹಾಗೆಯೇ ಇನ್ಸ್ಟಾಗ್ರಾಮ್ ಸ್ಟೋರಿ ಎರಡೂ ಕೂಡ ಇದೆ, ಇದೆರಡು ಆಪಲ್ ಇದೆ. ಸೊ ಈಗ ನಾನಿಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಆನ್ ಮಾಡ್ಕೋತೇನೆ. ಡೈರೆಕ್ಟಾಗಿ ನಾನಿಲ್ಲಿ ಈ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಬಟನ್ ಮೇಲೆ ಆಫ್ ಇದೆ, ಆನ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಲೋಡಿಂಗ್ ಅಕೌಂಟ್ ಸೆಂಟರ್ ಅಂತ ಬರುತ್ತೆ, ಲೋಡ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ಆನಂತರ ಡೈರೆಕ್ಟಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಟು ಶೇರ್ ಟು ಇನ್ಸ್ಟಾಗ್ರಾಮ್ ಆ್ಯಡ್ ದಿಸ್ ಅಕೌಂಟ್ ಟು ದಿ ಸೇಮ್ ಅಕೌಂಟ್ ಸೆಂಟರ್ ಅಂತ. ಇಲ್ಲಿ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಸೆಂಟರಲ್ಲಿ ನೀವು ಈ ಒಂದು ವಾಟ್ಸಪ್ ನಂಬರನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೀವು ವಾಟ್ಸಪ್ಪಲ್ಲಿ ಹಾಕುವಂಥ ಸ್ಟೇಟಸ್ಸು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಬರಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಸೆಂಟರಲ್ಲಿ ಈ ಒಂದು ವಾಟ್ಸಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾನಿಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರಲ್ಲಿ ಎಲೋ ಆ್ಯಂಡ್ ಫಿನಿಶ್ ಆ್ಯಡಿಂಗ್ ಅಂತ ಆಪ್ಷನ್ ಇರುತ್ತೆ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಸ್ನೇಹಿತರೆ ಆ್ಯಡ್ ಆಗಿದೆ, ಇಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ಬಟನ್ ಕೂಡ ಆನ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇನ್ಮೇಲೆ ನಾನು ವಾಟ್ಸಪ್ಪಲ್ಲಿ ಇಡುವಂಥ ಪ್ರತಿಯೊಂದು ಸ್ಟೇಟಸ್ಸು ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ಈಗ ಎಕ್ಸಾಂಪಲ್ಗೆ ಒಂದು ಸ್ಟೇಟಸನ್ನು ಕೂಡ ಇಡ್ತೇನೆ ವಾಟ್ಸಪ್ಪಲ್ಲಿ. ಸೊ ಈಗ ನಾನು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಆನಂತರಲ್ಲಿ ಇಲ್ಲಿ ಕೆಳಗಡೆ ಸ್ಟೇಟಸ್ ಅಂತ ನೋಡ್ತಾ ಇರ್ಬೋದು, ಇಲ್ಲಿ ಇನ್ಸ್ಟಾಗ್ರಾಮ್ ಲೋಗೋ ಕೂಡ ತೋರಿಸ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಆನ್ ಆಗಿದೆ. ಈಗ ಡನ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಇದನ್ನು ನನಗೆ ಸ್ಟೇಟಸ್ ಇಡ್ತೇನೆ. ಸೊ ಈಗ ನಾನು ಸ್ಟೇಟಸನ್ನು ಇಟ್ಟಿದ್ದೇನೆ. ಇಲ್ಲಿ ಸ್ಟೇಟಸಲ್ಲೂ ನೋಡ್ತಾ ಇರ್ಬೋದು ಮೇಲ್ಗಡೆ ಸ್ಟೋರಿ ಅಂತ ಬಂದಿದೆ, ಆನಂತರಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎರಡೂ ಕೂಡ ಲೋಗೋ ತೋರಿಸ್ತಾ ಇದೆ. ಸೊ ಈಗ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಓಪನ್ ಮಾಡಿದ್ದೇನೆ. ಇಲ್ಲೂ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ವಾಟ್ಸಪ್ಪಲ್ಲಿ ಇಟ್ಟಿರುವಂಥ ಫೋಟೋ ಡೈರೆಕ್ಟಾಗಿ ಇನ್ಸ್ಟಾ ಸ್ಟೋರಿಯಲ್ಲೂ ಕೂಡ ಶೇರ್ ಆಗಿದೆ. ನೀವು ಇದನ್ನು ಬೇಕು ಅಂದರೆ ಆಫ್ ಕೂಡ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ನೀವು ಫೇಸ್ಬುಕ್ ಸ್ಟೋರಿ ಅಂತ ಆನ್ ಮಾಡಿದ್ರೆ ಫೇಸ್ಬುಕ್ ಸ್ಟೋರಿನೂ ಕೂಡ ಆನ್ ಮಾಡ್ಕೋಬೋದು. ವಾಟ್ಸಪ್ಪಲ್ಲಿ ನೀವು ಯಾವ ಸ್ಟೇಟಸನ್ನು ಇಡ್ತೀರೋ ಅದೇ ಒಂದು ಸ್ಟೇಟಸ್ಸು ಡೈರೆಕ್ಟಾಗಿ ಆಟೋಮೆಟಿಕ್ಕಾಗಿ ಇನ್ಸ್ಟಾಗ್ರಾಮಲ್ಲೂ ಶೇರ್ ಆಗುತ್ತೆ, ಹಾಗೆಯೇ ಫೇಸ್ಬುಕ್ಕಲ್ಲೂ ಕೂಡ ಶೇರ್ ಆಗುತ್ತೆ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.